press the bell icon on the YouTube app and never miss another update. Hello students, let's continue our discussion in the lesson weight and volume. In previous class we discussed some topics about volume, so let's discuss remaining topics of volume in this class. So in previous class we discussed about exercise 6.2 up to third main. Let's take remaining problems of exercise 6.2. that is fourth main, that is subtract anta kottida. Subtract means you have to do the subtraction. So let's take one by one. First one, 25 liters from anta kottaga ನಾವು ಫಸ್ಟ್ ಫ್ರಮ್ ಅಂತ ಆದ್ಮೇಲೆ ಬರೋ ನಂಬರ್ನ ಫಸ್ಟ್ ಹಾಕೊಳ್ತೀವಿ. ದಟ್ ಇಸ್ 25 ಲೀಟರ್ 350 ml and 15 liter 750 ml. ಸೊ 0 ಅಲ್ಲಿ 0 ಹೋದರೆ 0, 5 ಹೋದರೆ 0, 3 ನಲ್ಲಿ 7ನ ಸಬ್ಟ್ರಾಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. ಸೊ ಇಟ್ ವಿಲ್ ಬಿಕಮ್ 13. ಸೊ 13ನಲ್ಲಿ 7ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? 13 ಇರುತ್ತೆ, 13ನಲ್ಲಿ 7ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ 6. ಆ್ಯಂಡ್ ಇಯರ್ 4ಅಲ್ಲಿ 5 ಹೋಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ, 14 ಆಗುತ್ತೆ. 14ಅಲ್ಲಿ 5 ಹೋದರೆ 9, 1ಅಲ್ಲಿ 1 ಹೋದರೆ 0. ಸೊ ಇಟ್ ವಿಲ್ ಬಿಕಮ್ 9 liters and 600 ml of water. Next, second one, 64 liters and 450 ml. Next, 24 liters 550 ml. 0 ಅಲ್ಲಿ 0 ಹೋದರೆ 0, 5 ಹೋದರೆ 0, 4ಅಲ್ಲಿ 5 ಹೋಗಲ್ಲ. ಏನು ಮಾಡ್ತೀವಿ, ಬಾರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 14. 14ಅಲ್ಲಿ 5 ಹೋದರೆ 9 ಆ್ಯಂಡ್ ಲೀಟರ್ಸ್. 3ನಲ್ಲಿ 4 ಹೋಗಲ್ಲ, ಏನು ಮಾಡ್ತೀವಿ, ಬಾರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 13 ಆಗುತ್ತೆ. 13ಅಲ್ಲಿ 4 ಹೋದರೆ 9, 5 2 ಹೋದರೆ 3. ಇಟ್ ವಿಲ್ ಬಿಕಮ್ 39 liters. Is this clear? 30, it is 39 liters and 900 ml. Next, third one, 75 liter and 750 ml. Next, 45 liter and 800 ml. ಸೊ ಮಿಲಿಲೀಟರ್ಸ್ನ ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಿ. 0 ಅಲ್ಲಿ 0 ಹೋದರೆ 0, 5 0 ಹೋದರೆ 5 ಆ್ಯಂಡ್ 7ಅಲ್ಲಿ 8 ಹೋಗಲ್ಲ, ಬಾರೋ ತೊಗೊಳ್ತೀರಿ. ಇಟ್ ವಿಲ್ ಬಿಕಮ್ 17 ಆಗುತ್ತೆ. 17ಅಲ್ಲಿ 8 ಹೋದರೆ 9 ಆ್ಯಂಡ್ 4ಅಲ್ಲಿ 5 ಹೋಗಲ್ಲ, ಅಗೇನ್ ಯು ವಿಲ್ ಟೇಕ್ ಬಾರೋ. 14ಅಲ್ಲಿ 5 ಹೋದರೆ 9, ಸೊ 6ಅಲ್ಲಿ 4 ಹೋದರೆ 2. ಇಟ್ ವಿಲ್ ಬಿಕಮ್ 29 liters and 950 ml. ನೆಕ್ಸ್ಟ್, ಫೋರ್ತ್ ಒನ್, ಇಲ್ಲಿ ಕಿಲೋ ಲೀಟರ್ಸ್ ಇದೆ. 55 ಕಿಲೋ ಲೀಟರ್ಸ್. ಹಿಯರ್ ಯು ಹ್ಯಾವ್ ಟು ಟೇಕ್ ಅಬ್ಸರ್ವ್ 55 ಕಿಲೋ ಲೀಟರ್ಸ್. ನೆಕ್ಸ್ಟ್ ಇರೋದು 34 ಕಿಲೋ ಲೀಟರ್ಸ್ ಆ್ಯಂಡ್ 750 ಲೀಟರ್ಸ್. ಕರೆಕ್ಟಾಗಿ ಕಿಲೋ ಲೀಟರ್ಸ್ ಕೆಳಗಡೆ ಕಿಲೋ ಲೀಟರ್ಸ್ ಬರ್ಕೊಳ್ತೀವಿ. ಆ್ಯಂಡ್ ಅಲ್ಲಿ ಏನೂ ಲೀಟರ್ಸ್ ಇಲ್ಲ, ಸೊ ಯು ಹ್ಯಾವ್ ಟು ಪುಟ್ ಝೀರೋಸ್. ಏನು ಇಲ್ಲದೆ ಇರುವಾಗ ಝೀರೋನ ಹಾಕ್ಕೊಳ್ತೀವಿ. ಸೊ ನಾವು ಯು ಕ್ಯಾನ್ ಸಬ್ಟ್ರಾಕ್ಟ್. 0 ಅಲ್ಲಿ 0 ಹೋದರೆ 0 ಆ್ಯಂಡ್ 0 ಅಲ್ಲಿ 5 ಹೋಗಲ್ಲ. ಏನು ಮಾಡ್ತೀರಿ, ಬಾರೋ ತೊಗೊಳ್ತೀರಿ. 10 ಆಗುತ್ತೆ. ಹಿಯರ್ ಇಟ್ ವಿಲ್ ಬಿಕಮ್ 9 ಆ್ಯಂಡ್ ಹಿಯರ್ ಇಟ್ ವಿಲ್ ಬಿಕಮ್ 4. 10ಅಲ್ಲಿ 5 ಹೋದರೆ 5 ಆ್ಯಂಡ್ 9ಅಲ್ಲಿ 7 ಹೋದರೆ 2. 4ಅಲ್ಲಿ 4 ಹೋದರೆ 0, 5ಅಲ್ಲಿ 3 ಹೋದರೆ 2. ಇಟ್ ವಿಲ್ ಬಿಕಮ್ 20 ಕಿಲೋ ಲೀಟರ್ಸ್ ಆ್ಯಂಡ್ 250 liters. Is this clear? So this is about how to subtract the volumes. Is this clear? ಸಿಮಿಲರ್ ನೀವು ಹೆಂಗೆ ಸಬ್ಟ್ರಾಕ್ಷನ್ ಮಾಡ್ತೀರೋ ಅದೇ ಥರನೇ ಯೂನಿಟ್ಸ್ಗಳನ್ನ ಕರೆಕ್ಟಾಗಿ ನೋಡಿಕೊಂಡು ಸಬ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಸೊ ಲೆಟ್ಸ್ ಟೇಕ್ ಫಿಫ್ತ್ ಮೇನ್. ವೀಣಾ ಬೈಸ್ 3 liter 250 ml of groundnut oil while returning from her office. Her mother also bought 1 liter 500 ml of groundnut oil on the same day. What is the total quantity of groundnut oil bought by them? ಅಂದರೆ ವೀಣಾ ಅನ್ನೋಳು ಏನು ಮಾಡ್ತಾಳೆ,
3 ಲೀಟರ್ 250 ml ಆಫ್ ಗ್ರೌಂಡ್ನಟ್ ಆಯಿಲ್ನ ತೊಗೊಂಡು ಬರ್ತಾಳೆ. ಅವಳು ಆಫೀಸಿಂದ ಬರಬೇಕಾದ್ರೆ 3 ಲೀಟರ್ 250 ml ಆಫ್ ಗ್ರೌಂಡ್ನಟ್ ಆಯಿಲ್ ತರ್ತಾಳೆ. ಅದೇ ಥರ ಅವ್ರ ಅಮ್ಮನೂ ಅವತ್ತಿನ ದಿನವೇ ತರ್ತಾಳೆ. ಸೊ ಅವಳು ಎಷ್ಟು ತರ್ತಾಳೆ, ಅವರಮ್ಮ 1 ಲೀಟರ್ 500 ml ಆಫ್ ಗ್ರೌಂಡ್ನಟ್ ಆಯಿಲ್ನ ತರ್ತಾಳೆ ಸೇಮ್ ಡೇ. ಸೊ ವಾಟ್ ಈಸ್ ದ ಟೋಟಲ್ ಕ್ವಾಂಟಿಟಿ? ಯಾವಾಗೆಲ್ಲ ಟೋಟಲ್ ಕ್ವಾಂಟಿಟಿ ಕೇಳ್ತಾರೆ ಆಗೆಲ್ಲ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ 3 ಲೀಟರ್ 250 ml ಆ್ಯಂಡ್ 1 ಲೀಟರ್ 500 ml ಆ್ಯಡ್ ಮಾಡಿದ್ರೆ ಟೋಟಲ್ ಕ್ವಾಂಟಿಟಿ ಆಫ್ ಗ್ರೌಂಡ್ನಟ್ ಆಯಿಲ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಲೆಟ್ಸ್ ಟೇಕ್ one by one. That is 5th main. First question, what is the given data? Groundnut oil bought by her, groundnut oil bought by Veena ಎಷ್ಟು 3 ಲೀಟರ್ 250 milliliter and groundnut oil bought by her mother. ಅವ್ರ ಮದರ್ ಎಷ್ಟು ಆಯಿಲ್ ತರ್ತಾಳೆ? 1 ಲೀಟರ್ 500 ml. 1 ಲೀಟರ್ 500 milliliters. So 0 plus 0, 0, 5 plus 0, 5, 5 plus 2, 7 and liters 3 plus 1, 4. So it will become 4 liters 750 ml. So what they are asking? Total quantity of groundnut oil. Total quantity of groundnut oil bought by them bought by them is 4 liter 750 milliliters. Next, second one, a milkman has 25 liters of milk. He sells 16 liters 750 ml of it. Find the quantity of milk left with him. ಅಂದರೆ ಮಿಲ್ಕ್ ಮ್ಯಾನ್ ಎಷ್ಟು, ಅವನ ಹತ್ರ ಎಷ್ಟು ಮಿಲ್ಕ್ ಇರುತ್ತೆ? 25 ಲೀಟರ್ಸ್ ಆಫ್ ಮಿಲ್ಕ್ ಆ್ಯಂಡ್ ಹಿ ಸೆಲ್ 16 ಲೀಟರ್ಸ್ 750 ml ಆಫ್ ಇಟ್. ಅದರಲ್ಲಿ 16 ಲೀಟರ್ 750 ml ಆಫ್ ಮಿಲ್ಕ್ನ ಸೇಲ್ ಮಾಡ್ತಾನೆ. ಸೊ ಫೈಂಡ್ ದ ಕ್ವಾಂಟಿಟಿ ಆಫ್ ಮಿಲ್ಕ್ ಲೆಫ್ಟ್ ವಿತ್ ಹಿಮ್ ಅಂದರೆ ಅವನ ಹತ್ರ ಎಷ್ಟು ಉಳಿತು ಅಂತ ಗೊತ್ತಾಗಬೇಕು. ಹೌ ವಿಲ್ ಯು ಫೈಂಡ್? ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ 16 liter and 750 milliliters from 25 liters. So therefore total quantity of milk with milkman ಎಷ್ಟಿದೆ ಅವನ ಹತ್ರ? Total quantity of milk with milkman how much? That is 25 liters. And quantity of milk sold. Quantity of milk that is 16 liter 750 ml. 16 liter 750 ml. ಸೊ ಈಗ ಏನು ಮಾಡ್ತೀವಿ? ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಅಲ್ಲಿ ಮಿಲಿಲೀಟರ್ಸ್ ಏನೂ ಇಲ್ಲ ಅಂದರೆ ಝೀರೋಸ್ ಹಾಕ್ಕೊಳ್ತೀವಿ. 0 ಅಲ್ಲಿ 0 ಹೋದರೆ 0, 0 ಅಲ್ಲಿ 5 ಹೋಗಲ್ಲ. ಏನು ಮಾಡ್ತೀವಿ? ಬಾರೋ ತೊಗೊಳ್ತೀವಿ. ಇಟ್ ವಿಲ್ ಬಿಕಮ್ 10. 10 ಅಲ್ಲಿ 5 ಹೋದರೆ 5. ಸೊ 9 ಅಲ್ಲಿ 7 ಹೋದರೆ 2. 4 ಅಲ್ಲಿ 6 ಹೋಗಲ್ಲ. ಅಗೇನ್ ಯು ವಿಲ್ ಟೇಕ್ ಬಾರೋ. 14 ಅಲ್ಲಿ 6 ಹೋದರೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ 9. ಸೊ 14 ಅಲ್ಲಿ 6 ಹೋದರೆ 8 ಆ್ಯಂಡ್ 1 ಅಲ್ಲಿ 1 ಹೋದರೆ 0. ಸೊ ಇಟ್ ವಿಲ್ ಬಿಕಮ್ 8 liters and 250 ml. So let's take third question.
A bottle contains 1 liter 500 ml of sandal oil. It has to be filled into bottles of 250 ml each. How many bottles are required? ನಾನು ಆಲ್ರೆಡಿ ವೆಯ್ಟ್ ಅಲ್ಲಿ ತೊಗೊಂಡಾಗೂ ಹೇಳಿದೆ, ಯಾವಾಗೆಲ್ಲ ನಾವು ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವೋ ಆಗ ನಾವು ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಎ ಬಾಟಲ್ ಕಂಟೇನ್ಸ್ 1 ಲೀಟರ್ 500 ml ಅಂದರೆ ಒಂದು ಬಾಟಲ್ ಇದೆ, ಅದರಲ್ಲಿ 1 ಲೀಟರ್ 500 ml ಆಫ್ ಸ್ಯಾಂಡಲ್ ಆಯಿಲ್ ಇದೆ. ಅದನ್ನ ಏನು ಮಾಡಬೇಕು ನಾವು 250 ml ಒಂದು ಬಾಟಲಿಗೆ ಫಿಲ್ ಮಾಡಬೇಕು. ಸೊ ಆ ಥರ ಎಷ್ಟು ಬಾಟಲ್ಸ್ ಬೇಕು ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡ್ತಿದ್ದೀವಿ ನಾವು 1 ಲೀಟರ್ 500 ml 250 ml ಆಗಿ ಡಿವೈಡ್ ಮಾಡ್ತಾ ಇದ್ದೀವಿ. ಸೊ 1 ಲೀಟರ್ 500 ml ನಾವು 250 ml ಇಂದ ಡಿವೈಡ್ ಮಾಡಬೇಕು. ಸೊ 250 ಮಿಲಿ ಲೀಟರ್ಸಲ್ಲಿ ಇದೆ. ಸೊ ಬಾಟಲಲ್ಲಿ ಇರೋದು 1 ಲೀಟರ್ 500 ml, ಲೀಟರಲ್ಲೂ ಇದೆ ಮಿಲಿ ಲೀಟರಲ್ಲೂ ಇದೆ. ಸೊ ಏನು ಮಾಡೋಣ, ಎರಡನ್ನೂ ಒಂದೇ ಯೂನಿಟಿಗೆ ಕನ್ವರ್ಟ್ ಮಾಡೋಣ. ಸೊ ಕನ್ವರ್ಟ್ ಮಾಡಿ ಆಫ್ಟರ್ವರ್ಡ್ಸ್ ಲೆಟ್ಸ್ ಡಿವೈಡ್. ಸೊ ಯಾವಾಗೆಲ್ಲ ಡಿಸ್ಟ್ರಿಬ್ಯೂಷನ್ ಇರುತ್ತೋ ಆಗೆಲ್ಲ ನಾವು ಡಿವಿಷನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಕ್ವಾಂಟಿಟಿ ಆಫ್ ಸ್ಯಾಂಡಲ್ ಆಯಿಲ್ ಇನ್ ಎ ಬಾಟಲ್, quantity of sandal oil in bottle. ಬಾಟಲಲ್ಲಿ ಎಷ್ಟು ಸ್ಯಾಂಡಲ್ ಆಯಿಲ್ ಇತ್ತು? 1 ಲೀಟರ್ 500 ml. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಏನು ಕೊಟ್ಟಿದ್ದಾರೆ, ಇಟ್ ಹ್ಯಾಸ್ ಟು ಡಿವೈಡೆಡ್ ಇಂಟು 250 ml. ಸೊ ನಂಬರ್ ಆಫ್ ಬಾಟಲ್ಸ್ required to distribute into 250 ml. ಸೊ 250 ml ಬಾಟಲಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂದರೆ ಎಷ್ಟು ಬಾಟಲ್ ಬೇಕು ಅಂತ ಕೇಳ್ತಿದ್ದಾರೆ, ಹೌದಲ್ವಾ? ಸೊ ಫಸ್ಟ್ ನಾವು 1 ಲೀಟರ್ 500 ml ನಾವು ಮಿಲಿ ಲೀಟರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಅದನ್ನ ಸೈಡ್ ವರ್ಕಲ್ಲಿ ಮಾಡ್ಕೊಳ್ಳೋಣ. ಸೊ 1 ಲೀಟರ್ ಮೀನ್ಸ್ 1000 milliliters, ಹೌದಲ್ವಾ? 1 ಲೀಟರ್ ಮೀನ್ಸ್ 1000 milliliter. ಸೊ 500 ಕೂಡ ಇದೆ ಜೊತೆಗೆ 1000 milliliter ಪ್ಲಸ್ 500 milliliter, it will become 1500 milliliters. So quantity of sandal oil in a bottle will become 1500 milliliter. So number of bottles required to distribute 250 ml will become 1500. So ಈಗ ಎರಡು milliliters ಅಲ್ಲಿ ಇದೆ. So 1500 divided by 250. So now you can divide. So division ಮಾಡ್ತೀರಿ 250 ಇಂದ 250 8 ಸ ಟ್ರೈ ಮಾಡಿರಿ ಎಷ್ಟು ಬರುತ್ತೆ, or 250 6 zeros 0, 6 5s 30, 3 carry and 6 2s 12, 12 plus 3 will become 15. So 250 into 6 will become 1500. 256 1500. So number of bottles required will become 6. Therefore 6 bottles are required. Therefore 6 bottles are required. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ, ಫಸ್ಟು ಲೀಟರಿಂದ ಮಿಲಿ ಲೀಟರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ಡಿವೈಡ್ ಇಟ್ ಫ್ರಮ್ 250. ಈಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ fourth question. An oil can contains 15 liter of sun pure oil. Out of this, Rani uses 3 liter 600 ml in the first month and 5 liter 300 ml in the second month. Find the quantity of oil left in the oil can. So ಒಂದು ಆಯಿಲ್ ಕ್ಯಾನ್ ಇರುತ್ತೆ, ಅದರಲ್ಲಿ ಎಷ್ಟು ಕೊಟ್ಟಿದೆ, 15 liters of oil is there. So out of this,
ಅವ್ರು ಫಸ್ಟ್ ಮಂತಲ್ಲಿ ಎಷ್ಟು ಯೂಸ್ ಮಾಡ್ತಾರೆ 3 ಲೀಟರ್ 600 ml ಆ್ಯಂಡ್ ಸೆಕೆಂಡ್ ಮಂತಲ್ಲಿ 5 ಲೀಟರ್ 300 ml ಆಫ್ ಆಯಿಲ್ನ ಯೂಸ್ ಮಾಡ್ತಾರೆ. ಸೊ ಟೋಟಲ್ ಯೂಸ್ ಮಾಡಿರೋ ಆಯಿಲ್ ಎಷ್ಟಾಗುತ್ತೆ ಎರಡನ್ನೂ ಆ್ಯಡ್ ಮಾಡಿದಾಗ ಗೊತ್ತಾಗುತ್ತೆ. ಸೊ ಯು ಹ್ಯಾವ್ ಟು ಆ್ಯಡ್ ಬೋತ್ ದ month's oil. Afterwards you have to subtract from 15 liters. So first ಏನು ಮಾಡಬೇಕು ಗಿವನ್ ಡಾಟಾ ಬರ್ಕೊಳ್ತೀವಿ. ಕ್ವಾಂಟಿಟಿ ಆಫ್ ಆಯಿಲ್ ಯೂಸ್ಡ್ ಇನ್ ಫಸ್ಟ್ ಮಂತ್. ಸೊ ಫಸ್ಟ್ ಮಂತಲ್ಲಿ ಎಷ್ಟು ಯೂಸ್ ಮಾಡಿದ್ರು ಸೆಕೆಂಡ್ ಮಂತಲ್ಲಿ ಎಷ್ಟು ಯೂಸ್ ಮಾಡಿದ್ರು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಕ್ವಾಂಟಿಟಿ ಆಫ್ ಆಯಿಲ್ ಯೂಸ್ಡ್ ಇನ್ ಫಸ್ಟ್ ಮಂತ್, how much? That is 3 liter and 600 ml. So quantity of oil used in second month. So second month ಅಲ್ಲಿ ಎಷ್ಟು ಯೂಸ್ ಮಾಡಿದ್ದಾರೆ that is 5 liter 300 ml. Zero plus 0 0, 6 plus 3 9, 5 plus 3 8. So total quantity of oil used is 8 liter 900 milliliters. Total quantity of oil used. Next what we have to find quantity of oil left. Given data dalli ಏನು ಕೊಟ್ಟಿದ್ದಾರೆ quantity of oil can contains quantity of oil in the can. So can ಅಲ್ಲಿ ಇರೋಷ್ಟು oil ಎಷ್ಟು 15 liter. What we have to find quantity of oil left in oil can. Left in oil can, that is 15 liter ಅಲ್ಲಿ 8 liter and 900 milliliter ನ subtract ಮಾಡಿ. ಸೊ ಇಲ್ಲಿ ಮಿಲಿಲೀಟರ್ಸ್ ಇಲ್ಲ, ಏನು ಮಾಡ್ತೀವಿ ಝೀರೋಸ್ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ 0 ಅಲ್ಲಿ 0 ಹೋದರೆ 0, 0 ಅಲ್ಲಿ 0 ಹೋದರೆ 0, 0 ಅಲ್ಲಿ 9 ಹೋಗಲ್ಲ, ಏನು ಮಾಡ್ತೀವಿ ಬಾರೋ ತೊಗೊಳ್ತೀವಿ 10 ಆಗುತ್ತೆ. 10 ಅಲ್ಲಿ 9 ಹೋದರೆ 1. ಹಿಯರ್ 4 ಅಲ್ಲಿ 8ನ ಸಬ್ಟ್ರ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅಗೇನ್ ಯು ವಿಲ್ ಟೇಕ್ ಬಾರೋ, ಇಟ್ ವಿಲ್ ಬಿಕಮ್ 14. 14 ಅಲ್ಲಿ 8 ಹೋದರೆ 6. ಸೊ ಇಟ್ ವಿಲ್ ಬಿಕಮ್ 6 liters and 100 ml. Is this clear? So this is the solution. Let's take fifth question. A vessel contains 1 liter 800 ml of tea and it is poured into 12 glasses of the same size equally. What is the quantity of tea contained in each glass? A vessel means ಒಂದು ವೆಸಲ್ ಇರುತ್ತೆ, ಅದರಲ್ಲಿ 1 liter ಆಫ್ 800 ml ಆಫ್ ಟೀ ಇರುತ್ತೆ. ಅದನ್ನ ಏನು ಮಾಡಬೇಕು 12 ಗ್ಲಾಸಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ವಿ ಹ್ಯಾವ್ 1 ಬಿಗ್ ವೆಸಲ್ ದಟ್ ವಿಲ್ ಕಂಟೈನ್ 1 liter ಆಫ್ ಆ್ಯಂಡ್ 800 ml ಆಫ್ ಟೀ. ಸೊ ವಿ ಹ್ಯಾವ್ ಟು ಡಿವೈಡ್ ಇಟ್ ಇಂಟು 12 glasses. ಸೊ 12 ಗ್ಲಾಸಸ್ಸಿಗೆ ಆಗಬೇಕು ಅಂದರೆ ಎಷ್ಟು ml ಈಚ್ ಗ್ಲಾಸ್ ಕಂಟೈನ್ ಹೌ ಮಚ್ ಟೀ ಅಂತ ಕೇಳ್ತಿದ್ದಾರೆ. ಸೊ ಏನು ಮಾಡ್ತೀವಿ ನಾವು ಸಬ್ಟ್ರ್ಯಾಕ್ಟ್ ಡಿವಿಷನ್ ಇರೋದ್ರಿಂದ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಇಸ್ ದಿಸ್ ಕ್ಲಿಯರ್? ಸೊ ಲೆಟ್ಸ್ ಡಿವೈಡ್ 1 liter 800 ml ಫ್ರಮ್ 12. ಸೊ 12ಇಂದ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಏನು ಗಿವನ್ ಡೇಟಾ ಏನು ಕ್ವಾಂಟಿಟಿ ಆಫ್ ಟೀ ಇನ್ ಎ ವೆಸಲ್, quantity of tea in a vessel is 1 liter
and 800 ml. So here also ಯಾವಾಗೆಲ್ಲ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡಬೇಕು ಎರಡನ್ನೂ ಒಂದೇ ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು. ಸೊ 1 ಲೀಟರ್ ಮೀನ್ಸ್ 1000 milliliters plus 800 milliliters. So 1000 and 800 ಇದೆ. So 1000 plus 800 will become 1800 milliliters. So quantity of tea in a vessel will become 1800 milliliters and quantity of tea in each glass ಎಷ್ಟಾಗುತ್ತೆ 1800 divided by 12. ಟ್ವೆಲ್ವ್ ಒನ್ಸ್ 12, 8 2 ಹೋದರೆ 6. ನೆಕ್ಸ್ಟ್ 12 5s 60. 0 ಡೌನ್ 12 zeros 0. ಸೊ ಏನು ಫೈಂಡ್ ಔಟ್ ಮಾಡಿದ್ವಿ ನಾವು ಕ್ವಾಂಟಿಟಿ ಆಫ್ ಟೀ ಇನ್ ಈಚ್ ಗ್ಲಾಸ್ ವಿಲ್ ಬಿಕಮ್ 150 ml. ಯಾಕೆ ml ಆಗುತ್ತೆ ಅಂದರೆ 1800 ಕೂಡ ಮಿಲಿಲೀಟರ್ಸಲ್ಲಿ ಇದೆ. ನಾವು ಫೈಂಡ್ ಔಟ್ ಮಾಡೋ ಟೀ ಇನ್ ಈಚ್ ಗ್ಲಾಸ್ ವಿಲ್ ಆಲ್ಸೋ ಬಿ ಇನ್ milliliters only. Is this clear? So thank you students. So ಇಲ್ಲಿಗೆ ಲೆಸನ್ ಕಂಪ್ಲೀಟ್ ಆಯಿತು. Thank you. Let's discuss remaining topics in the next class.